ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಹಿಂದೆ ಎನ್ಐಎ ಬಿದ್ದಿದೆ. ಆರೋಪಿಗಳ ಬ್ಯಾಂಕ್ ಖಾತೆಗೆ ಫಾರಿನ್ ಫಂಡ್ ಬರ್ತಾ ಇದ್ದ ವಿಚಾರ ಭಾರಿ ಚರ್ಚೆ ಆಗಿತ್ತು. ಇದ್ರ ಬಗ್ಗೆ ನಿಷೇಧಿತ ಪಿಎಫ್ಐಗೆ ಫಾರಿನ್ ನಿಂದ ಫಂಡಿಂಗ್ ಎನ್ಐಎ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. 12 ಆರೋಪಿಗಳ ಬ್ಯಾಂಕ್ ಖಾತೆಯ ವಿವರವನ್ನ ಎನ್ಐಎ ಸಂಗ್ರಹಿಸಿದೆ. ಎನ್ಐಎಯಿಂದ ಬ್ಯಾಂಕ್ಗಳ ವಿವರ ಸಂಗ್ರಹ ಆಗಿದೆ. ಅಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಬಹಿರಂಗ ಆಗಿದೆ. ಇವರಿಗೆ ಫಾರಿನ್ ನಿಂದ ಫಂಡಿಂಗ್ ಆಗ್ತಾ ಇತ್ತು. ಆರಂಭದಲ್ಲಿಯೂ ಕೂಡ ನಮಗೆ ಕಾಡಿದ್ದು ಸಂಶಯ ಇದೆ. ಕೆಲ ಸ್ಥಳೀಯರಿಂದಲೂ ಕೂಡ ಬ್ಯಾಂಕ್ ಖಾತೆಗೆ ಹಣ ಸಂದಾಯ ಆಗಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಎನ್ಐಎ ಡಿಐಜಿ ರಾಹುಲ್ ಸುಹಾಸ್ ಹತ್ಯೆ ವಿಚಾರವಾಗಿ ಈಗಾಗಲೇ ತನಿಖೆಗೆ ಇಳಿದಿದೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಸುಹಾಸ್ ಹತ್ಯೆ ಹಿಂದೆ ಪಿಎಫ್ಐ ನಂಟಿನ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡುವ ಕೆಲಸ ಆಗ್ತಾ ಇದೆ. ಕೆಲ ಸ್ಥಳೀಯ ವ್ಯಕ್ತಿಗಳಿಂದಲೂ ಕೂಡ ಆರೋಪಿಗಳ ಬ್ಯಾಂಕ್ ಖಾತೆಗೆ ಹಣ ರವಾನೆಯಾಗಿದೆ. ಸುಹಾಸ್ ಶೆಟ್ಟಿ ಪ್ರಕರಣದ ಆಳಕ್ಕಿಳಿದು ಎನ್ಐಎ ಈಗ ತನಿಖೆಯನ್ನ ಆರಂಭಿಸಿದೆ. ಈ ರೀತಿ ಮರ್ಡರ್ಗಳ ಹಿಂದೆ ಫಾರಿನ್ ಫಂಡಿಂಗ್ ಕೆಲಸ ಮಾಡ್ತಾ ಇದೆಯಾ? ಮಾಡ್ತಾ ಇದೆ ಅಂತಂದ್ರೆ ಆ ಫಾರಿನ್ ಫಂಡ್ ಮಾಡ್ತಾ ಇರೋದು ಯಾರು? ಅವರ ಉದ್ದೇಶ ಏನು? ಸೊ ಈ ಎಲ್ಲ ವಿಚಾರಗಳನ್ನ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ದಿನೇಶ್ ಕಾಶಿಪಟ್ನ ನಮ್ಮ ಪ್ರತಿನಿಧಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಈ ವಿಚಾರವಾಗಿ. ದಿನೇಶ್, ಎನ್ಐಎ ತನಿಖೆ ಯಾವ ಮಟ್ಟಿಗೆ ಚುರುಕಾಗಿದೆ? ಫಾರಿನ್ ಫಂಡಿಂಗ್ ಬಗ್ಗೆ ಮೊದಲಿನಿಂದನೂ ಕೂಡ ಅನುಮಾನ ಇತ್ತು. ದಿನೇಶ್, ಫಾರಿನ್ ಫಂಡಿಂಗ್ ಆಗ್ತಾ ಇದೆ ಇವರಿಗೆ, ಅವರ ಕುಮ್ಮಕ್ಕಿನಿಂದ ಈ ರೀತಿಯ ಘಟನೆಗಳಾಗ್ತಾ ಇದೆ ಅನ್ನೋ ಬಗ್ಗೆ ಭಾರಿ ಚರ್ಚೆಗಳಂತೂ ಆದವು. ಈಗ ಪುಷ್ಟಿ ಕೊಡುವಂತಹ ಕೆಲಸ ಎನ್ಐಎ ತನಿಖೆಯಿಂದ ಆಗ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ದಿನೇಶ್? ಹೌದು ಶ್ರೀಪಾದ್ ಪಾಟೀಲ್, ಏನೋ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಈಗ ಎನ್ಐಎ ತನಿಖೆ ಮಾಡ್ತಾ ಇದೆ. 12 ಮಂದಿಯನ್ನು ವಶಕ್ಕೆ ತೆಗೆದುಕೊಂಡು ಆ ತನಿಖೆ ಮುಂದುವರಿಸಿರುವಂತದ್ದು. ಆರಂಭದಿಂದಲೂ ಕೂಡ ಈ ಒಂದು ಹತ್ಯೆಗೆ ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಕೇವಲ ಏನು ಆದಿಲ್ನ 5 ಲಕ್ಷ ಮಾತ್ರ ಅಲ್ಲದೆ ಹೊರ ದೇಶಗಳಿಂದಲೂ ಕೂಡ ಸಾಕಷ್ಟು ಫಂಡಿಂಗ್ ಆಗಿದೆ ಅನ್ನುವಂತ ಆರೋಪಗಳು ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಅದೇ ಆಧಾರದಲ್ಲಿ ಕೂಡ ಈಗ ಎನ್ಐಎ ತನಿಖೆ ಮಾಡ್ತಾ ಇರುವಂತದ್ದು. ಅಂದ್ರೆ ಫಾರಿನ್ ಇಂದ ಏನು ಫಂಡಿಂಗ್ ಆದಂತ ಬಗ್ಗೆ ಕೂಡ ಎನ್ಐಎ ತನಿಖೆ ಮಾಡ್ತಾ ಇರುವಂತದ್ದು. 12 ಮಂದಿ ಈಗ ವಶದಲ್ಲಿರುವಂತಹ 12 ಮಂದಿ ಆರೋಪಿಗಳ ಬ್ಯಾಂಕ್ ಖಾತೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಒಂದು 12 ಮಂದಿಗೆ ಯಾರೆಲ್ಲ ಏನು ಹಣ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಮತ್ತು ಅವರಿಂದ ಯಾರಿಗೆಲ್ಲ ಹಣ ಟ್ರಾನ್ಸಾಕ್ಷನ್ ಆಗಿದೆ, ಈ ರೀತಿಯಾದಂತಹ ತನಿಖೆಗಳು ಕೂಡ ಮಾಡ್ತಾ ಇರುವಂತದ್ದು. ಮತ್ತು ಈ ಒಂದು ತನಿಖೆಯಲ್ಲಿ ಒಂದಷ್ಟು ಫಂಡಿಂಗ್ ಆಗಿದೆ ಅನ್ನುವಂತ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಕೇವಲ ಒಂದು ಆದಿಲ್ ಕೊಟ್ಟಂತಹ 3 ಲಕ್ಷಕ್ಕೆ ಈ ಒಂದು ಮರ್ಡರ್ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಆರೋಪಗಳನ್ನು ಕೂಡ ಈ ಹಿನ್ನೆಲೆಯಿಂದಲೂ ಕೂಡ ಬಿಜೆಪಿ ಸೇರಿದಂತೆ ಹಿಂದೂ ಸಂಘಟನೆಗಳು ಕೂಡ ಮಾಡಿತ್ತು. ಅದಕ್ಕೋಸ್ಕರವಾಗಿ ಎನ್ಐಎ ತನಿಖೆಗೂ ಕೂಡ ಒತ್ತಾಯ ಮಾಡಿರುವಂತದ್ದು. ಈಗ ಸದ್ಯ ಎನ್ಐಎ ಕೂಡ ತನಿಖೆ ಆರಂಭಿಸಿ ಆರಂಭದಲ್ಲಿ ಈ ಒಂದು ಫಂಡಿಂಗ್ ಅಂದ್ರೆ ವಿದೇಶದ ಫಂಡಿಂಗ್ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ತನಿಖೆಯಲ್ಲೂ ಕೂಡ ಒಂದಷ್ಟು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಏನಂದ್ರೆ ಪಿಎಫ್ಐ ನಂಟಿನ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳಿತ್ತು ಮತ್ತು ಇದರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಈ ಒಂದು ಹತ್ಯೆ ಹಿಂದೆ ಪಿಎಫ್ಐ ಕೈವಾಡ ಇದೆ, ಇದೇ ನಿಷೇಧಿತ ಸಂಘಟನೆಯಿಂದ ಈ ರೀತಿಯಾಗಿ ಹತ್ಯೆ ಆಗಿದೆ ಅನ್ನುವಂತ ಆರೋಪಗಳು ಕೂಡ ಇತ್ತು. ಇದಕ್ಕೆ ಬೇಕಾದಂತಹ ಸಾಕ್ಷ್ಯಗಳ ಸಂಗ್ರಹವನ್ನು ಕೂಡ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ ಪಿಎಫ್ಐ ಇದಕ್ಕೆ ಯಾವ ರೀತಿಯಾಗಿ ಸಹಕಾರ ನೀಡಿದೆ ಮತ್ತು ಪಿಎಫ್ಐ ಈ ಒಂದು ಹತ್ಯೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಅನ್ನುವಂತ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು. ಜೊತೆಗೆ ಕೇವಲ 12 ಮಂದಿ ಆರೋಪಿಗಳು. ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಹಿಂದೆ ಎನ್ಐಎ ಬಿದ್ದಿದೆ. ಆರೋಪಿಗಳ ಬ್ಯಾಂಕ್ ಖಾತೆಗೆ ಫಾರಿನ್ ಫಂಡ್ ಬರ್ತಾ ಇದ್ದ ವಿಚಾರ ಭಾರಿ ಚರ್ಚೆ ಆಗಿತ್ತು. ಇದ್ರ ಬಗ್ಗೆ ನಿಷೇಧಿತ ಪಿಎಫ್ಐಗೆ ಫಾರಿನ್ ನಿಂದ ಫಂಡಿಂಗ್ ಎನ್ಐಎ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. 12 ಆರೋಪಿಗಳ ಬ್ಯಾಂಕ್ ಖಾತೆಯ ವಿವರವನ್ನ ಎನ್ಐಎ ಸಂಗ್ರಹಿಸಿದೆ. ಎನ್ಐಎಯಿಂದ ಬ್ಯಾಂಕ್ಗಳ ವಿವರ ಸಂಗ್ರಹ ಆಗಿದೆ. ಅಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಬಹಿರಂಗ ಆಗಿದೆ. ಇವರಿಗೆ ಫಾರಿನ್ ನಿಂದ ಫಂಡಿಂಗ್ ಆಗ್ತಾ ಇತ್ತು. ಆರಂಭದಲ್ಲಿಯೂ ಕೂಡ ನಮಗೆ ಕಾಡಿದ್ದು ಸಂಶಯ ಇದೆ. ಕೆಲ ಸ್ಥಳೀಯರಿಂದಲೂ ಕೂಡ ಬ್ಯಾಂಕ್ ಖಾತೆಗೆ ಹಣ ಸಂದಾಯ ಆಗಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಎನ್ಐಎ ಡಿಐಜಿ ರಾಹುಲ್ ಸುಹಾಸ್ ಹತ್ಯೆ ವಿಚಾರವಾಗಿ ಈಗಾಗಲೇ ತನಿಖೆಗೆ ಇಳಿದಿದೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಸುಹಾಸ್ ಹತ್ಯೆ ಹಿಂದೆ ಪಿಎಫ್ಐ ನಂಟಿನ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡುವ ಕೆಲಸ ಆಗ್ತಾ ಇದೆ. ಕೆಲ ಸ್ಥಳೀಯ ವ್ಯಕ್ತಿಗಳಿಂದಲೂ ಕೂಡ ಆರೋಪಿಗಳ ಬ್ಯಾಂಕ್ ಖಾತೆಗೆ ಹಣ ರವಾನೆಯಾಗಿದೆ. ಸುಹಾಸ್ ಶೆಟ್ಟಿ ಪ್ರಕರಣದ ಆಳಕ್ಕಿಳಿದು
ಎನ್ಐಎ ಈಗ ತನಿಖೆಯನ್ನ ಆರಂಭಿಸಿದೆ. ಈ ರೀತಿ ಮರ್ಡರ್ಗಳ ಹಿಂದೆ ಫಾರಿನ್ ಫಂಡಿಂಗ್ ಕೆಲಸ ಮಾಡ್ತಾ ಇದೆಯಾ? ಮಾಡ್ತಾ ಇದೆ ಅಂತಂದ್ರೆ ಆ ಫಾರಿನ್ ಫಂಡ್ ಮಾಡ್ತಾ ಇರೋದು ಯಾರು, ಅವರ ಉದ್ದೇಶ ಏನು? ಸೊ ಈ ಎಲ್ಲ ವಿಚಾರಗಳನ್ನ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ದಿನೇಶ್ ಕಾಶಿಪಟ್ನ ನಮ್ಮ ಪ್ರತಿನಿಧಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಈ ವಿಚಾರವಾಗಿ. ದಿನೇಶ್, ಎನ್ಐಎ ತನಿಖೆ ಯಾವ ಮಟ್ಟಿಗೆ ಚುರುಕಾಗಿದೆ? ಫಾರಿನ್ ಫಂಡಿಂಗ್ ಬಗ್ಗೆ ಮೊದಲಿನಿಂದನೂ ಕೂಡ ಅನುಮಾನ ಇತ್ತು ದಿನೇಶ್. ಫಾರಿನ್ ಫಂಡಿಂಗ್ ಆಗ್ತಾ ಇದೆ ಅವರಿಗೆ, ಅವರ ಕುಮ್ಮಕ್ಕಿನಿಂದ ಈ ರೀತಿಯ ಘಟನೆಗಳಾಗ್ತಾ ಇದೆ ಅನ್ನೋ ಬಗ್ಗೆ ಭಾರಿ ಚರ್ಚೆಗಳಂತೂ ಆದವು. ಈಗ ಪುಷ್ಟಿ ಕೊಡುವಂತಹ ಕೆಲಸ ಎನ್ಐಎ ತನಿಖೆಯಿಂದ ಆಗ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ದಿನೇಶ್? ಹೌದು ಶ್ರೀಪಾದ್ ಪಾಟೀಲ್, ಏನು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಈಗ ಎನ್ಐಎ ತನಿಖೆ ಮಾಡ್ತಾ ಇದೆ. 12 ಮಂದಿಯನ್ನು ವಶಕ್ಕೆ ತೆಗೆದುಕೊಂಡು ಆ ತನಿಖೆ ಮುಂದುವರಿಸಿರುವಂತದ್ದು. ಆರಂಭದಿಂದಲೂ ಕೂಡ ಈ ಒಂದು ಹತ್ಯೆಗೆ ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಕೇವಲ ಏನು ಆದಿಲ್ನ 5 ಲಕ್ಷ ಮಾತ್ರ ಅಲ್ಲದೆ ಹೊರ ದೇಶಗಳಿಂದಲೂ ಕೂಡ ಸಾಕಷ್ಟು ಫಂಡಿಂಗ್ ಆಗಿದೆ ಅನ್ನುವಂತ ಆರೋಪಗಳು ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಅದೇ ಆಧಾರದಲ್ಲಿ ಕೂಡ ಈಗ ಎನ್ಐಎ ತನಿಖೆ ಮಾಡ್ತಾ ಇರುವಂತದ್ದು. ಅಂದ್ರೆ ಫಾರಿನ್ ಇಂದ ಏನು ಫಂಡಿಂಗ್ ಆದಂತ ಬಗ್ಗೆ ಕೂಡ ಎನ್ಐಎ ತನಿಖೆ ಮಾಡ್ತಾ ಇರುವಂತದ್ದು. 12 ಮಂದಿ ಈಗ ವಶದಲ್ಲಿರುವಂತಹ 12 ಮಂದಿ ಆರೋಪಿಗಳ ಬ್ಯಾಂಕ್ ಖಾತೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಒಂದು 12 ಮಂದಿಗೆ ಯಾರೆಲ್ಲ ಏನು ಹಣ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಮತ್ತು ಅವರಿಂದ ಯಾರಿಗೆಲ್ಲ ಹಣ ಟ್ರಾನ್ಸಾಕ್ಷನ್ ಆಗಿದೆ, ಈ ರೀತಿಯಾದಂತಹ ತನಿಖೆಗಳು ಕೂಡ ಮಾಡ್ತಾ ಇರುವಂತದ್ದು. ಮತ್ತು ಈ ಒಂದು ತನಿಖೆಯಲ್ಲಿ ಒಂದಷ್ಟು ಫಂಡಿಂಗ್ ಆಗಿದೆ ಅನ್ನುವಂತ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಕೇವಲ ಒಂದು ಆದಿಲ್ ಕೊಟ್ಟಂತಹ 3 ಲಕ್ಷಕ್ಕೆ ಈ ಒಂದು ಮರ್ಡರ್ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಆರೋಪಗಳನ್ನು ಕೂಡ ಈ ಹಿನ್ನೆಲೆಯಿಂದಲೂ ಕೂಡ ಬಿಜೆಪಿ ಸೇರಿದಂತೆ ಹಿಂದೂ ಸಂಘಟನೆಗಳು ಕೂಡ ಮಾಡಿತ್ತು. ಅದಕ್ಕೋಸ್ಕರವಾಗಿ ಎನ್ಐಎ ತನಿಖೆಗೂ ಕೂಡ ಒತ್ತಾಯ ಮಾಡಿರುವಂತದ್ದು. ಈಗ ಸದ್ಯ ಎನ್ಐಎ ಕೂಡ ತನಿಖೆ ಆರಂಭಿಸಿ ಆರಂಭದಲ್ಲಿ ಈ ಒಂದು ಫಂಡಿಂಗ್ ಅಂದ್ರೆ ವಿದೇಶದ ಫಂಡಿಂಗ್ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ತನಿಖೆಯಲ್ಲೂ ಕೂಡ ಒಂದಷ್ಟು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಏನಂದ್ರೆ PFI ನಂಟಿನ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳಿತ್ತು ಮತ್ತು ಇದರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಈ ಒಂದು ಹತ್ಯೆ ಹಿಂದೆ PFI ಕೈವಾಡ ಇದೆ, ಇದೇ ನಿಷೇಧಿತ ಸಂಘಟನೆಯಿಂದ ಈ ರೀತಿಯಾಗಿ ಹತ್ಯೆ ಆಗಿದೆ ಅನ್ನುವಂತ ಆರೋಪಗಳು ಕೂಡ ಇತ್ತು. ಇದಕ್ಕೆ ಬೇಕಾದಂತಹ ಸಾಕ್ಷ್ಯಗಳ ಸಂಗ್ರಹವನ್ನು ಕೂಡ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ PFI ಇದಕ್ಕೆ ಯಾವ ರೀತಿಯಾಗಿ ಸಹಕಾರ ನೀಡಿದೆ ಮತ್ತು PFI ಈ ಒಂದು ಹತ್ಯೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಅನ್ನುವಂತ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು. ಜೊತೆಗೆ ಕೇವಲ 12 ಮಂದಿ ಆರೋಪಿಗಳು. ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಹಿಂದೆ ಎನ್ಐಎ ಬಿದ್ದಿದೆ. ಆರೋಪಿಗಳ ಬ್ಯಾಂಕ್ ಖಾತೆಗೆ ಫಾರಿನ್ ಫಂಡ್ ಬರ್ತಾ ಇದ್ದ ವಿಚಾರ ಭಾರಿ ಚರ್ಚೆ ಆಗಿತ್ತು. ಇದ್ರ ಬಗ್ಗೆ ನಿಷೇಧಿತ PFIಗೆ ಫಾರಿನ್ ನಿಂದ ಫಂಡಿಂಗ್ ಎನ್ಐಎ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. 12 ಆರೋಪಿಗಳ ಬ್ಯಾಂಕ್ ಖಾತೆಯ ವಿವರವನ್ನ ಎನ್ಐಎ ಸಂಗ್ರಹಿಸಿದೆ. ಎನ್ಐಎ ಇಂದ ಬ್ಯಾಂಕ್ಗಳ ವಿವರ ಸಂಗ್ರಹ ಆಗಿದೆ. ಅಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಬಹಿರಂಗ ಆಗಿದೆ. ಇವರಿಗೆ ಫಾರಿನ್ ನಿಂದ ಫಂಡಿಂಗ್ ಆಗ್ತಾ ಇತ್ತು. ಆರಂಭದಲ್ಲಿಯೂ ಕೂಡ ನಮಗೆ ಕಾಡಿದ್ದು ಸಂಶಯ ಇದೆ. ಕೆಲ ಸ್ಥಳೀಯರಿಂದಲೂ ಕೂಡ ಬ್ಯಾಂಕ್ ಖಾತೆಗೆ ಹಣ ಸಂದಾಯ ಆಗಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದಿದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಎನ್ಐಎ ಡಿಐಜಿ ರಾಹುಲ್ ಸುಹಾಸ್ ಹತ್ಯೆ ವಿಚಾರವಾಗಿ ಈಗಾಗಲೇ ತನಿಖೆಗೆ ಇಳಿದಿದೆ. ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಸುಹಾಸ್ ಹತ್ಯೆ ಹಿಂದೆ PFI ನಂಟಿನ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡುವ ಕೆಲಸ ಆಗ್ತಾ ಇದೆ. ಕೆಲ ಸ್ಥಳೀಯ ವ್ಯಕ್ತಿಗಳಿಂದಲೂ ಕೂಡ ಆರೋಪಿಗಳ ಬ್ಯಾಂಕ್ ಖಾತೆಗೆ ಹಣ ರವಾನೆಯಾಗಿದೆ. ಸುಹಾಸ್ ಶೆಟ್ಟಿ ಪ್ರಕರಣದ ಆಳಕ್ಕಿಳಿದು ಎನ್ಐಎ ಈಗ ತನಿಖೆಯನ್ನ ಆರಂಭಿಸಿದೆ. ಈ ರೀತಿ ಮರ್ಡರ್ಗಳ ಹಿಂದೆ ಫಾರಿನ್ ಫಂಡಿಂಗ್ ಕೆಲಸ ಮಾಡ್ತಾ ಇದೆಯಾ? ಮಾಡ್ತಾ ಇದೆ ಅಂತಂದ್ರೆ ಆ ಫಾರಿನ್ ಫಂಡ್ ಮಾಡ್ತಾ ಇರೋದು ಯಾರು, ಅವರ ಉದ್ದೇಶ ಏನು? ಸೊ ಈ ಎಲ್ಲ ವಿಚಾರಗಳನ್ನ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ದಿನೇಶ್ ಕಾಶಿಪಟ್ನ ನಮ್ಮ ಪ್ರತಿನಿಧಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಈ ವಿಚಾರವಾಗಿ. ದಿನೇಶ್, ಎನ್ಐಎ ತನಿಖೆ ಯಾವ ಮಟ್ಟಿಗೆ ಚುರುಕಾಗಿದೆ? ಫಾರಿನ್ ಫಂಡಿಂಗ್ ಬಗ್ಗೆ ಮೊದಲಿನಿಂದನೂ ಕೂಡ ಅನುಮಾನ ಇತ್ತು ದಿನೇಶ್. ಫಾರಿನ್ ಫಂಡಿಂಗ್ ಆಗ್ತಾ ಇದೆ ಅವರಿಗೆ, ಅವರ ಕುಮ್ಮಕ್ಕಿನಿಂದ ಈ ರೀತಿಯ ಘಟನೆಗಳಾಗ್ತಾ ಇದೆ ಅನ್ನೋ ಬಗ್ಗೆ ಭಾರಿ ಚರ್ಚೆಗಳಂತೂ ಆದವು. ಈಗ ಪುಷ್ಟಿ ಕೊಡುವಂತಹ ಕೆಲಸ ಎನ್ಐಎ ತನಿಖೆಯಿಂದ ಆಗ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ದಿನೇಶ್?
ಹೌದು ಶ್ರೀಪಾದ್ ಪಾಟೀಲ್, ಏನು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಈಗ ಎನ್ಐಎ ತನಿಖೆ ಮಾಡ್ತಾ ಇದೆ. 12 ಮಂದಿಯನ್ನು ವಶಕ್ಕೆ ತೆಗೆದುಕೊಂಡು ಆ ತನಿಖೆ ಮುಂದುವರಿಸಿರುವಂತದ್ದು. ಆರಂಭದಿಂದಲೂ ಕೂಡ ಈ ಒಂದು ಹತ್ಯೆಗೆ ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಕೇವಲ ಏನು ಆದಿಲ್ನ 5 ಲಕ್ಷ ಮಾತ್ರ ಅಲ್ಲದೆ ಹೊರ ದೇಶಗಳಿಂದಲೂ ಕೂಡ ಸಾಕಷ್ಟು ಫಂಡಿಂಗ್ ಆಗಿದೆ ಅನ್ನುವಂತ ಆರೋಪಗಳು ಈ ಹಿಂದಿನಿಂದಲೂ ಕೂಡ ಕೇಳಿ ಬಂದಿತ್ತು. ಅದೇ ಆಧಾರದಲ್ಲಿ ಕೂಡ ಈಗ ಎನ್ಐಎ ತನಿಖೆ ಮಾಡ್ತಾ ಇರುವಂತದ್ದು. ಅಂದ್ರೆ ಫಾರಿನ್ ಇಂದ ಏನು ಫಂಡಿಂಗ್ ಆದಂತ ಬಗ್ಗೆ ಕೂಡ ಎನ್ಐಎ ತನಿಖೆ ಮಾಡ್ತಾ ಇರುವಂತದ್ದು. 12 ಮಂದಿ ಈಗ ವಶದಲ್ಲಿರುವಂತಹ 12 ಮಂದಿ ಆರೋಪಿಗಳ ಬ್ಯಾಂಕ್ ಖಾತೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಒಂದು 12 ಮಂದಿಗೆ ಯಾರೆಲ್ಲ ಏನು ಹಣ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಮತ್ತು ಅವರಿಂದ ಯಾರಿಗೆಲ್ಲ ಹಣ ಟ್ರಾನ್ಸಾಕ್ಷನ್ ಆಗಿದೆ, ಈ ರೀತಿಯಾದಂತಹ ತನಿಖೆಗಳು ಕೂಡ ಮಾಡ್ತಾ ಇರುವಂತದ್ದು. ಮತ್ತು ಈ ಒಂದು ತನಿಖೆಯಲ್ಲಿ ಒಂದಷ್ಟು ಫಂಡಿಂಗ್ ಆಗಿದೆ ಅನ್ನುವಂತ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಕೇವಲ ಒಂದು ಆದಿಲ್ ಕೊಟ್ಟಂತಹ 3 ಲಕ್ಷಕ್ಕೆ ಈ ಒಂದು ಮರ್ಡರ್ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಆರೋಪಗಳನ್ನು ಕೂಡ ಈ ಹಿನ್ನೆಲೆಯಿಂದಲೂ ಕೂಡ ಬಿಜೆಪಿ ಸೇರಿದಂತೆ ಹಿಂದೂ ಸಂಘಟನೆಗಳು ಕೂಡ ಮಾಡಿತ್ತು. ಅದಕ್ಕೋಸ್ಕರವಾಗಿ ಎನ್ಐಎ ತನಿಖೆಗೂ ಕೂಡ ಒತ್ತಾಯ ಮಾಡಿರುವಂತದ್ದು. ಈಗ ಸದ್ಯ ಎನ್ಐಎ ಕೂಡ ತನಿಖೆ ಆರಂಭಿಸಿ ಆರಂಭದಲ್ಲಿ ಈ ಒಂದು ಫಂಡಿಂಗ್ ಅಂದ್ರೆ ವಿದೇಶದ ಫಂಡಿಂಗ್ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ತನಿಖೆಯಲ್ಲೂ ಕೂಡ ಒಂದಷ್ಟು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಏನಂದ್ರೆ PFI ನಂಟಿನ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳಿತ್ತು ಮತ್ತು ಇದರ ಬಗ್ಗೆ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಈ ಒಂದು ಹತ್ಯೆ ಹಿಂದೆ PFI ಕೈವಾಡ ಇದೆ, ಇದೇ ನಿಷೇಧಿತ ಸಂಘಟನೆಯಿಂದ ಈ ರೀತಿಯಾಗಿ ಹತ್ಯೆ ಆಗಿದೆ ಅನ್ನುವಂತ ಆರೋಪಗಳು ಕೂಡ ಇತ್ತು. ಇದಕ್ಕೆ ಬೇಕಾದಂತಹ ಸಾಕ್ಷ್ಯಗಳ ಸಂಗ್ರಹವನ್ನು ಕೂಡ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ PFI ಇದಕ್ಕೆ ಯಾವ ರೀತಿಯಾಗಿ ಸಹಕಾರ ನೀಡಿದೆ ಮತ್ತು PFI ಈ ಒಂದು ಹತ್ಯೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಅನ್ನುವಂತ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು. ಜೊತೆಗೆ ಕೇವಲ 12 ಮಂದಿ ಆರೋಪಿಗಳು